ಯಾಕಮ್ಮ ಏನಾಯ್ತು? ಇದನ್ನ ಯಾರಾದ್ರೂ ಸ್ಟೆಪ್ಸ್ ಅಂತಾರ? ಸ್ಟೆಪ್ಸ್ ಅಲ್ಲ, ಬರೀ ರಿಹರ್ಸಲ್ ಇದು. ಐ ಡೋಂಟ್ ಕೇರ್ ಚಿರಾಗ್, ನನ್ಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ, ಈ ಚೆನ್ನಾಗೂ ಕಾಣಿಸ್ತಿಲ್ಲ. ಅಲ್ಲ ದಿಶಾ, ವಿಡಿಯೋ ಶೂಟ್ ಮಾಡಬೇಕು ಅನ್ನೋ ಐಡಿಯಾ ನಿಂದೆ ತಾನೇ. ಈಗ ಅವರು ಶೋಗೆ ರಿಹರ್ಸ್ ಮಾಡ್ತಿದ್ದಾರೆ, ಅದ್ರಲ್ಲೇನು ತಪ್ಪು? ಐ ನೋ ಸೌಂದರ್ಯ, ಐಡಿಯಾ ನಂದೇ ಇತ್ತು, ಬಟ್ ನಂಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ. ಅಲ್ಲ ದಿಶಾ, ಏನು ತಪ್ಪು ಕಾಣ್ತಿದೆ ಅಂತ ಕೇಳಿದ್ಮೇಲೆ ಅದು ಏನು ಅಂತ ಹೇಳೋದು ಬಿಟ್ಟು ಐ ಆಮ್ ನಾಟ್ ಓಕೆ ವಿತ್ ದಿಸ್ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು? ಪಾಪ ಅವರಿಬ್ರು ಎಷ್ಟು ಚೆನ್ನಾಗಿ ರಿಹರ್ಸ್ ಮಾಡ್ಕೋತಾ ಇದ್ದಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಾಳೆ ವಿಡಿಯೋ ಶೂಟ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ತಾನೆ? ಸಾರಿ ಅದಕ್ಕೆ, ಯಾವುದೇ ಹುಡುಗಿಗಾಗಲಿ ತನ್ನ ಗಂಡ ಬೇರೆ ಹುಡುಗಿ ಜೊತೆ ಕ್ಲೋಸ್ ಆಗಿರೋದನ್ನ ನೋಡೋಕ್ಕಾಗಲ್ಲ. ಹಾಗಾದರೆ ಏನು ಮಾಡೋದು? ಶೂಟ್ನ ಕ್ಯಾನ್ಸಲ್ ಮಾಡೋದಾ? ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಏನಿಲ್ಲ, ಶೂಟ್ ನಡೆಯುತ್ತೆ, ಆದರೆ ಅದರಲ್ಲಿ ಇವ್ರು ಇರಲ್ಲ ಅಷ್ಟೆ. ಮತ್ತೆ ದಿಶಾ, ಐ ಆಮ್ ಸೋ ಸಾರಿ, ಡ್ಯೂ ಟು ರೀಸನ್ಸ್ ಚೇಂಜ್ ಆಗಬೇಕಾಗಿದೆ, ಬಟ್ ನಿಮ್ಮ ಫೀಸ್ ಏನಿದೆ ಕಂಪ್ಲೀಟ್ ಪೇ ಮಾಡ್ತೀವಿ. ಶೋರ್, ದಟ್ಸ್ ಓಕೆ. ಥ್ಯಾಂಕ್ ಯು. ದಿಶಾ, will you dance with me? ಅಲ್ಲ, ಜನರ ಮನಸ್ಸನ್ನ ಕರೆಕ್ಟ್ ವೇಲಿ ಅರ್ಥ ಮಾಡಿಕೊಂಡು ಫಿಕ್ಸ್ ಮಾಡೋ ಸೈಕಾಲಜಿಸ್ಟ್ ಆಗಿರೋ ಇವರು ನನ್ನ ಫೋಟೋನ ಅವ್ರ ಮಗಳಿಗೆ ತೋರಿಸಿ ಇವರೇ ನಿಮ್ಮಮ್ಮ ಅಂತ ಅದು ಹೇಗೆ ನಂಬಿಸಿದ್ರು? ಇದರಿಂದ ಆ ಮಗು ಮನಸ್ಸು ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಜ್ಞಾನ ಕೂಡ ಇವರಿಗಿಲ್ವಾ? ಖಂಡಿತ ಪರಿಣಾಮ ಬೀರುತ್ತೆ. ಈಗ ನಾವು ಮಾಡೋ ಕೆಲಸ ಕೆಟ್ಟದಾಗಿದ್ರು ಅದರಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಹಾಗಿದ್ರೆ ಆ ಕೆಲಸನ ನಾವು ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ಳಿ, ಸಾನ್ವಿಗೆ ಅಮ್ಮ ಆಗಕ್ಕೆ ನಿಮ್ಗೆ ಇಷ್ಟ ಇಲ್ಲದೆ ಹೋದರೂ ಯಾಕೆ ಒಪ್ಕೊಂಡ್ರಿ? ಸಾನ್ವಿ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ, ಅವಳು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ಅನ್ನೋ ಆನ್ಸರ್ ತಾನೇ ನಿಮ್ಮ ಬಾಯಿಂದ ಬರ್ತಾ ಇದ್ದಿದ್ದು. ಉದ್ದೇಶ ಇಷ್ಟೇ ಅರ್ಚನಾ ಅವರೇ, ನಾನೀಗ ಮಾಡ್ತಾ ಇರೋ ಕೆಲಸದಿಂದ ನನ್ನ ಮಗಳಿಗೆ ಒಳ್ಳೇದಾಗತ್ತೆ, ಅವಳು ಖುಷಿಯಾಗಿರ್ತಾಳೆ, ಅವಳ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ನೀವು ಅದಕ್ಕೆ ಒಪ್ಕೊಂಡ್ರಿ. ನಾನಿನ್ನೇನು ಮಾಡಲಿ ಅರ್ಚನಾ ಅವರೇ? ಒಬ್ಬ ಡಾಕ್ಟರ್ ಆಗಿ, ತಂದೆ ಆಗಿ ನನ್ನ ಮಗಳಿಗೆ ಅಮ್ಮ ಇದ್ದಾರೆ ಅಂತ ಹೇಳೋದೇ ಸರಿ ಅಂತ ಅಂದ್ಕೊಂಡು ನಾನು ಹೇಳಿದೆ. ನನ್ನ ಸಾನ್ವಿಗೆ ನೀವು ಬೆಸ್ಟ್ ಅಮ್ಮನಾಗಿ ಸಿಕ್ಕಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ನೀವು ನನ್ನ ಬಗ್ಗೆ ಏನೇ ಹೇಳಿದ್ರು, ಎಷ್ಟೇ ಹೊಗಳಿದ್ರು
ಸಾನ್ವಿಗೆ ಕೊನೆವರೆಗೂ ಅಮ್ಮ ಆಗಿ ನನ್ನ ಕೈಲಿ ಇರೋದಕ್ಕಾಗಲ್ಲ. ಸ್ವಲ್ಪ ತಿಂಗಳುಗಳ ಕಾಲ ಅಷ್ಟೇನೆ. ಅವಳು ಹುಷಾರಾದ್ಮೇಲೆ ನಾನು ಹೋಗ್ತೀನಿ. ಆಮೇಲೆ ಇದನ್ನೇ ನಾನು ಬೇಡ ಅಂತ ಹೇಳೋದು. ಇದೆಲ್ಲ ನನ್ನ ಕೈಲಿ ಆಗದೆ ಇರೋಂಥ ಕೆಲಸ. ಪ್ಲೀಸ್ ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನರಸಿಂಹ ಆ್ಯಕ್ಚುಲಿ ಏನು ಎಕ್ಸಾಮ್ದಾಗ ಪ್ರಶ್ನೆ ಬರ್ತಾವ ಅನ್ನೋದು ಪ್ರಿಡೆಕ್ಟ್ ಮಾಡಿನಾತ. ಸೊ ಅದು ಇಂಪಾರ್ಟೆಂಟ್ ಕ್ವಶನ್ಸ್ ನಿನಗೆ ಹೇಳ್ತೀನಿ ನಾನು. ಸೊ ಇದ್ರ ಮ್ಯಾಗ ನೀವು ಫೋಕಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಔಟ್ ಆಗ್ತದೆ. ಅಲ್ಲ, ನಾನೆಲ್ಲ ಮಾಡ್ಕೋತಾ ಇದೀನಿ. ಡೌಟ್ ಇದ್ರೆ ನಾನೇ ಕೇಳ್ತೀನಿ. ನಾ ಇರೋದ ನಿಂಗೆ ಟ್ಯೂಟ್ ಮಾಡೋಕ್ಕಿಲ್ಲೋ. ಕನಿಕಾ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಕೂತ್ಕೊಂಡು ಹೇಳ್ಕೊಡ್ಬೋದಲ್ವಾ? ಐ ಮೀನ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಿಪೇರ್ ಆಗಿದ್ನಿ, ಅದನ್ನ ಹೇಳ್ಕೊಡಕತ್ತಿದ್ನಿ. ಅದನ್ನೇ ಸ್ವಲ್ಪ ದೂರ ಕೂತ್ಕೊಂಡೇ ಡೌಟ್ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ತಾನೆ. ಓ, ನಾವಿಬ್ಬರು ಹತ್ರ ಇದ್ದಷ್ಟು ನಿನಗೆ ಹೊಟ್ಟೆ ಉರಿಯುತ್ತಾ? ಈಗ ನೋಡಿ ಇದೆ ನಿಮಗೆ. ಇದು ಸ್ವಲ್ಪ ಹೇಳ್ಕೊಡ್ಬೋದಾ? ಸೈಡಲ್ಲಿ ಕೂತ್ಕೊಂಡು ಹೇಳ್ಕೊಡು ಅಂತ ಅವಾಗ್ಲಿಂದ ಹೇಳ್ತಿದ್ದೀನಿ ತಾನೆ. ಸಂಜನಾ, ದೂರ ಕೂತ್ಕೊಂಡ್ರೆ ಹೇಗೆ ಕಮ್ಯುನಿಕೇಟ್ ಮಾಡೋದು? ಓವರಾಗಿ ಮಾತಾಡಬೇಡ ಸಿಂಹ. ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮುಂಚೆ ಹೇಗಿದೆಯೋ ಅದೇ ಥರ ಇದ್ರೆ ನಿನಗೆ ಒಳ್ಳೆಯದು. ಅರ್ಥ ಆಗಿಲ್ಲ. ಸುಮ್ಮನೆ ಡವ್ ಮಾಡಬೇಡ ಸಿಂಹ. ನಾನು ಇಲ್ಲೇ ಕೂತ್ಕೋತೀನಿ. ಇವಳ ಹತ್ರ ಏನು ಹೇಳಿಸ್ಕೊಳ್ತೀಯೋ ಹೇಳಿಸ್ಕೊ. ಇವಳು ಏನು ಹೇಳ್ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಕೂತ್ಕೊ, ನೀನು ಕೂತ್ಕೊ. ಸ್ಟಾರ್ಟ್ ಮಾಡ್ಕೊಳ್ಳಿ.